ಸೆಕೆಂಡುಗಳಲ್ಲೇ ತನ್ನ ಕಣ್ಣಿನ ದೃಷ್ಟಿ ಬದಲಾಯಿಸಿ ಇನ್ನೊಬ್ಬನಿಗೆ ಹೊಡೆಯುತ್ತಿದ್ದ ಶ್ರೀ. ಅವರಿಷ್ಟು ಜನವಿದ್ದರೂ ಶ್ರೀರಾಮನ ಒಂದೊಂದು ಹೊಡೆತಕ್ಕೂ ಕೆಳ ಬೀಳುತ್ತಿದ್ದರೆ ಅವನ ಹೊಡೆದಾಟವನ್ನು ಕಣ್ಣು ಮಿಟುಕಿಸದೆ ಜೀಪಿನಲ್ಲೇ ಕುಳಿತ ಜಾನಕಿ ನೋಡುತ್ತಿದ್ದಳು. ಅವರಲ್ಲಿ ಜಾನಕಿಯ ಹತ್ತಿರ ಹೋಗಲು ಪ್ರಯತ್ನಿಸಿದವರನ್ನೆಲ್ಲ ತಡೆದು ಹೊಡೆಯುತ್ತಿದ್ದ ಶ್ರೀರಾಮ. ಜಾನಕಿಗೆ ಕೆಳಗೆ ಇಳಿಬೇಡ ಎಂದಿದ್ದರ ಅರ್ಥವಿದು. ಆದರೂ ಮೇಲೆದ್ದು ಬಂದು ಶ್ರೀಯನ್ನು ಹಿಡಿದು ಹೊಡೆಯುವ ಪ್ರಯತ್ನವನ್ನು ಬಿಡಲಿಲ್ಲ ಅವರು. ಹೊಡೆತ ತಿಂದು ಮತ್ತೆ ಮೇಲೆದ್ದು ನಿಂತವರಲ್ಲೊಬ್ಬ ಅಲ್ಲೇ ಇದ್ದ ಕಟ್ಟಿಗೆ ಹಿಡಿದು ಜಾನಕಿಗೆ ಬೀಸಿದ. ಅಮ್ಮ! ತನ್ನ ಮುಖ ಮುಚ್ಚಿ ಚೀರಿಬಿಟ್ಟಳು ಜಾನಕಿ. ಜೀಪಿನ ಗ್ಲಾಸಿಗೆ ಬಿದ್ದ ಕಟ್ಟಿಗೆ ಜಾನಕಿಗೆ ಬಡಿಯಲಿಲ್ಲ. ಜೀಪಿನ ಗ್ಲಾಸೆಲ್ಲ ಸೀಳಿಬಿಟ್ಟಿತು. ಮೊದಲೇ ಹೆದರಿದ್ದ ಜಾನಕಿ ಕ್ಷಣದಲ್ಲೇ ಆದ ಘಟನೆಗೆ ಕೆಳಗಿಳಿದು ಅಳಲು ಶುರು ಮಾಡಿದಳು. ಇದನ್ನು ಕಂಡ ಶ್ರೀರಾಮನ ಕೋಪ ದುಪ್ಪಟ್ಟಾಯಿತು. ಉಗ್ರ ನರಸಿಂಹನ ಕೋಪ ಅವನದ್ದು. ಭೀಮನ ಬಲ ಜಾನಕಿಯ ನೋವನ್ನು ಎಂದೂ ಸಹಿಸದು ಅವನ ಮನ. ಅವನನ್ನು ಹಿಡಿದಿದ್ದ ಇಬ್ಬರನ್ನೂ ಬಿಡಿಸಲು ತನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಮೈ ಕೊಡವಿಬಿಟ್ಟ. ಎಲ್ಲರೂ ಕೆಳಗೆ ಬಿದ್ದರೆ ಕಟ್ಟಿಗೆ ಒಗೆದವನ ಹತ್ತಿರ ನಡೆದ ಶ್ರೀ ಅವನ ಕಾಲು ಹಿಡಿದು ಎಳೆದು ಜೋರಾಗಿ ತಿರುವಿಬಿಟ್ಟ. ಇನ್ನವನು ಜೀವನ ಪೂರ್ತಿ ಕುಂಟನೆ. ಅಷ್ಟರಲ್ಲೇ ಹಿಂದಿನಿಂದ ಬಂದವನೊಬ್ಬ ಶ್ರೀಯ ಬೆನ್ನಿಗೆ ಒದ್ದು ಬಿಟ್ಟ. ಶ್ರೀರಾಮನಿಗೆ ನೂಕಿದಂತಾಗಿ ಹಿಂದೆ ತಿರುಗಿದ. ಮತ್ತೊಬ್ಬ ಶ್ರೀಯ ಹಣೆಗೆ ಕಟ್ಟಿಗೆಯಿಂದ ಹೊಡೆಯಲು ಬಂದವನನ್ನು ತನ್ನ ಕೈಯಿಂದ ತಡೆದ ಶ್ರೀ. ಒದ್ದವನು ಮುಂದೆ ಬಂದು ಶ್ರೀಯನ್ನು ಗಟ್ಟಿಯಾಗಿ ಹಿಂದೆಯಿಂದ ಹಿಡಿದ ಕಟ್ಟಿಗೆಯನ್ನು ಬಿಡಲಾಗದೆ ಹಾಗೇ ಹಿಡಿದಿದ್ದ ಶ್ರೀಗೆ ಹಿಂದಿನಿಂದ ಹಿಡಿದಿದ್ದವನ ಹಿಡಿತ ಬಿಗಿಯಾಗಿ ಕಟ್ಟಿಗೆ ಬಿಟ್ಟ. ಕಟ್ಟಿಗೆ ಶ್ರೀಯ ಹಣೆಗೆ ತಾಗಿ